ಹೊರಗಡೆ ನಿನಗೊಂದು ಸಂತೋಷ ವಿಷಯವನ್ನು ತಂದಿರುವೆ. ಏನಲ್ಲ ಇವತ್ತು ನಮ್ಮಿಬ್ಬ ಅಣ್ಣಂದಿರ ಮುಖದಲ್ಲಿ ಸಂತೋಷವೇ ಕಾಣ್ತಾ ಇದೆ. ಏನು ವಿಷಯ ಅಂತ? ಹೌದನಿ ಅಮ್ಮ, ಹಿಂದಿನಿಂದ ನಮ್ಮ ಸಂತೋಷಕ್ಕೆ ಕೊನೆಯೇ ಇಲ್ಲ. ನಮ್ಮ ಆಸೆ ನಿನ್ನ ಆಸೆ ದೇವರ ಅನುಗ್ರಹದಿಂದ ನೆರವೇರಿತಮ್ಮ, ನೆರವೇರಿತು. ಅದೇನಮ್ಮ ನಿನ್ನ ಮದುವೆ ನಮ್ಮ ಅದೇನಮ್ಮ ನಿನ್ನ ಮದುವೆ ಅದೇ ರೇವತನ ಜೊತೆ ನಿಶ್ಚಯ ಮಾಡಿಕೊಂಡು ಬಂದೆವು. ಈ ಮದುವೆ ರತ್ನಾಕರ್ ನನಗೂ ತುಂಬಾ ಮೆಚ್ಚುಗೆ ಆಗಿದ್ದಮ್ಮ. ಹಾಗಲ್ಲ, ಜೀವನದಲ್ಲಿ ಆಸೆಗಳು ಎಲ್ಲರಿಗೂ ಕೈಗೂಡಲೇಬೇಕು. ಅದರಂತೆ ಜೀವನದಲ್ಲಿ ವಸಂತೋತ್ಸವ ಉದಯಿಸಿ ಬಂದಾಗ ಯಾವ ಯಾವ ಕಾಲಕ್ಕೆ ಏನಾಗಬೇಕು ಅದೆಲ್ಲವೂ ನಡೆಯಲೇಬೇಕು. ಯಾಕೆಂದ್ರೆ ಅದುವೇ ದೈವಿಚ್ಛೆ ಅಲ್ವೇ? ಅದೇನಣ್ಣ, ಏನೋ ವಿಷಯ ಅಂತ ಹೇಳಿದ್ರಿ, ಸ್ವಲ್ಪ ವಿವರಿಸಿ ಹೇಳ್ಬಾರ್ದ? ಆ ವಿಷಯ ಏನು ಅಂತ? ರೇವತಿ, ಅಣ್ಣಂದರಿಂದಾದವರು ತಂಗಿಯ ಭವಿಷ್ಯ ಹಾಳು ಮಾಡುತ್ತಾರೆ. ನಮ್ಮ ಇಂಥ ವಿಷಯವಲ್ಲ ಸುಗುಸಾದ ನಿನಗೆ ಏನು ಗೊತ್ತು? ಹಾಗೆಲ್ಲ ವಿಚಾರಿಸಿಯೇ ಈ ನಿರ್ಧಾರವನ್ನು ತೆಗೆದುಕೊಂಡು 10 ಜನ ಮೆಚ್ಚುವಂತೆ ಹುಡುಗನನ್ನು ಹಾರಿಸುತ್ತೀವಮ್ಮ. ಅಲ್ಲಣ್ಣ, ನೀವು ಹುಡುಗನನ್ನ ಆರಿಸಿದ ಮಾತ್ರಕ್ಕೆ ನಾನು ಮದುವೆ ಆಗ್ಬೇಕಣ್ಣ? ನೋಡಣ್ಣ, ದಯವಿಟ್ಟು ನನ್ನ ಭವಿಷ್ಯವನ್ನ ಹಾಳು ಮಾಡಿ ಮಣ್ಣು ಪಾಲು ಮಾಡುದಿರಣ್ಣ, ಮಣ್ಣು ಪಾಲು ಮಾಡು. ನಮಗಷ್ಟು ತಿಳುವಳಿಕೆ ಇಲ್ಲ ಎಂದುಕೊಂಡ್ರಿ. ನಾವು ಬಾರಿಸೋ ಹುಡುಗ ಸಾಮಾನ್ಯವನಲ್ಲ. ನಮ್ಮ ಅಭಿರುಚಿಗೆ ತಕ್ಕಂತೆ ಇರುವನು. ರೂಪದಲ್ಲಿ ಮನ್ಮಥ, ಗುಣದಲ್ಲಿ ಧರ್ಮರಾಯ, ಸಿರಿತನದಲ್ಲಿ ಕುಬೇರ. ಮತ್ತೇನು ಬೇಕಮ್ಮ ನೀನು ಒಪ್ಪಿಕೊಳ್ಳಲು? ಅಣ್ಣ, ನೀವು ಹುಡುಕಿದ ವರವಾದ್ರೂ ಯಾರಣ್ಣ? ಮತ್ತೆ ಯಾರಮ್ಮ? ಕಾರಂಜಿ ಅಣ್ಣ, ಬ್ಯಾಂಕ್ ಮ್ಯಾನೇಜರ್ ರೇವಂತ್. ಏನು, ಇಲ್ಲಿವರೆಗೂ ನೀವು ರೇವಂತರ ವಿಷಯನ ಮಾತಾಡ್ತಾ ಇರೋದು? ನೋಡೋಣ, ನಾನು ಕೂಡ ಅವನನ್ನೇ ಮೆಚ್ಚಿಕೊಂಡಿದ್ದೇನೆ. ಈ ನಿಮ್ಮ ಮಾತು ಕೇಳಿ ನಿಜವಾಗ್ಲೂ ನನಗೆ ತುಂಬಾ ಸಂತೋಷವಾಗ್ತಾ ಇದೆ. ನಾನು ಮೆಚ್ಚಿದ ನಲ್ಲನೊಂದಿಗೆ ನನ್ನ ಮದುವೆ ಮಾಡಲು ನಿಶ್ಚಯಪಡಿಸಿದ್ದೀರಾ ಅಂದ್ರೆ ನಿಮ್ಮಂತ ಅಣ್ಣಂದಿರನ್ನ ಪಡೆದ ನಾನು ನಿಜವಾಗ್ಲೂ ಭಾಗ್ಯವಂತಳಣ್ಣ, ಭಾಗ್ಯವಂತಳ. ನಮಸ್ಕಾರ ಕ್ರಾಂತಿಕುಮಾರ ಮತ್ತು ಶಿವರಾಮ ಅವರಿಗೆ ನಮಸ್ಕಾರ. ನೀವು ಹೇಳಿ ಕಳಿಸಿದ ವಿಷಯವನ್ನು ಚಾಚು ತಪ್ಪದೆ ಈ ಕ್ರಾಂತಿಕುಮಾರ ನನಗೆ ತಿಳಿಸಿದ್ದಾನೆ. ನನಗಂತೂ ಒಪ್ಪಿಗಿದೆ ರತ್ನಾಕರ. ಸಂತೋಷ ಸಮಯದಲ್ಲಿ ನಿನ್ನ ತಂಗಿಯನ್ನು ಕಣ್ಣೀರ